ಸರ್ಕಾರಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲಿ ಉರ್ದು ಉಲ್ಲೇಖ ಆಗಿದ್ದ ವಿಚಾರ ಇದೀಗ ರಾಜಕೀಯ ಚರ್ಚೆಗೆ ಒಂದು ರೀತಿ ಕಾರಣ ಆಗಿದೆ. ಕೆಲ ಸಂಘಟನೆಗಳು ಮತ್ತು ವಿರೋಧ ಪಕ್ಷದ ನಾಯಕರಿಂದ ತೀವ್ರ ಆಕ್ಷೇಪ ವ್ಯಕ್ತವಾದ ಬೆನ್ನಲ್ಲೇ ಸರ್ಕಾರ ಸ್ಪಷ್ಟನೆ ನೀಡತಕ್ಕಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಯಿತು. ಬಳಿಕ ಈಗ ಆರೋಗ್ಯ ಸಚಿವರು ವರಸೆ ಬದಲಾಯಿಸಿದ್ದಾರೆ. ಆಮಂತ್ರಣ ಪತ್ರಿಕೆ ಅಲ್ಲ, ಅದು ಜಾಹೀರಾತು ಅಂತ ಸಮಜಾಯಿಸಿಯನ್ನು ಕೊಟ್ಟಿದ್ದಾರೆ. ತೀವ್ರ ವಿರೋಧದ ಬಳಿಕ ಸಮಜಾಯಿಸಿ ನೀಡಿರತಕ್ಕಂಥ ದಿನೇಶ್ ಗುಂಡೂರಾವ್ ಈ ಬಗ್ಗೆ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆಯನ್ನು ಕೊಟ್ಟರು. ಅದು ಆಹ್ವಾನ ಪತ್ರಿಕೆ ಅಲ್ಲ, ಅದು ಜಾಹೀರಾತು, ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಸಮಜಾಯಿಸಿ ನೀಡಿದ್ದಾರೆ. ಕಾರ್ಯಕ್ರಮದ ಮಾಹಿತಿ ನೀಡೋದಕ್ಕೆ ಪ್ರಕಟಿಸಿದ್ದ ಜಾಹೀರಾತಿನಲ್ಲಿ ಉರ್ದು ಬಳಕೆಯಾಗಿದೆ ಹೊರತು ಅಧಿಕೃತ ಆಹ್ವಾನ ಪತ್ರಿಕೆ ಅಲ್ಲ ಅಂತ ಅವರು ಹೇಳಿದ್ದಾರೆ. ಇನ್ನು ವಿರೋಧ ಹೆಚ್ಚಾಗ್ತಿದ್ದಂತೆ ಸಚಿವರು ತಮ್ಮ ನಿಲುವು ಸ್ಪಷ್ಟಪಡಿಸಿದ್ದು, ಭಾಷೆಯ ವಿಚಾರವನ್ನು ರಾಜಕೀಯಗೊಳಿಸತಕ್ಕಂಥ ಒಂದು ಅಗತ್ಯ ಯಾವುದೇ ಕಾರಣಕ್ಕೂ ಇಲ್ಲ. ಸರ್ಕಾರ ಎಲ್ಲ ಭಾಷೆಗಳಿಗೂ ಗೌರವ ಕೊಡುತ್ತೆ. ಯಾವುದೇ ಒಂದು ಸಮುದಾಯದ ಮನಸ್ಸಿಗೆ ನೋವನ್ನು ಉಂಟು ಮಾಡುವ ಉದ್ದೇಶ ನಮಗಿಲ್ಲ ಅನ್ನೋದಾಗಿ ತಿಳಿಸಿದರು. ಈ ಘಟನೆ ಮತ್ತೊಮ್ಮೆ ಭಾಷಾ ರಾಜಕಾರಣಕ್ಕೆ ವೇದಿಕೆ ಕೊಟ್ಟಂತಾಗಿದೆ. ತೀವ್ರ ವಿರೋಧದ ಬಳಿಕ ಬಂದಂಥ ಸಮಜಾಯಿಸಿ ಇದೀಗ ಚರ್ಚೆಗೂ ಕೂಡ ಕಾರಣ ಆಗಿದೆ. ಮುಂದಿನ ದಿನಗಳಲ್ಲಿ ಇಂತಹ ವಿಚಾರಗಳಲ್ಲಿ ಸರ್ಕಾರ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅವರ ಒಂದು ಪೋಸ್ಟನ್ನು ಗಮನಿಸಿರಬೇಕು. ಆ್ಯಂಡ್ ಉರ್ದು ಅಲ್ಲಿ ಆಹ್ವಾನ ಪತ್ರಿಕೆ ಉಲ್ಲೇಖ ಆಗಿರತಕ್ಕಂಥದ್ದು ಕೂಡ ನೀವು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಇದಕ್ಕೆ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಸಮಜಾಯಿಸಿ ಕೊಟ್ಟಿದ್ದಾರೆ. ಅವರ ಪೋಸ್ಟಲ್ಲಿ ಕೂಡ ಹಾಕೊಂಡಿದ್ದಾರೆ. ಆಮಂತ್ರಣ ಪತ್ರಿಕೆ ಅಲ್ಲ, ಅದು ಜಾಹೀರಾತು ಅಂತ ಸಮಜಾಯಿಸಿ ಕೊಟ್ಟಿದ್ದಾರೆ. ತೀವ್ರ ವಿರೋಧದ ಬಳಿಕ ಇದೀಗ ದಿನೇಶ್ ಗುಂಡೂರಾವ್ ಸಮಜಾಯಿಸಿ ಕೊಟ್ಟಿರತಕ್ಕಂಥದ್ದು ಒಂದು ರೀತಿ ಚರ್ಚೆಗೆ ಕಾರಣ ಆಗಿದೆ. ನಿಜ.